ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದೇನು. ಇವತ್ತು ಸ್ವಾಮಿ ಸೇವೆದಾಗಿಂದ ಅತ್ಯಂತ ಪ್ರಭಾವಿ ಸೇವೆ, ಪ್ರತಿಯೊಬ್ಬರು ಕೇಳುವಂಥ, ಪ್ರತಿಯೊಬ್ಬರು ಮಾಡುವಂಥ, ಪ್ರತಿಯೊಬ್ಬರು ತಮ್ಮ ಜೀವನದಾಗಿರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸುಖ ನೆಮ್ಮದಿಯನ್ನು ತಂದುಕೊಂಡಂಥ ಅತ್ಯಂತ ಪ್ರಭಾವಿ ಸೇವೆ ಅಂದ್ರೆ ಈ ಸೇವೆ ಪ್ರತಿಯೊಬ್ಬರೂ ಕೇಳ್ತಿರ್ತೀರ. ಅಂಥ ಸೇವೆ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ಕೋದಾನೆ. ವಿಡಿಯೋನ ಕೊನೆ ತನಕ ನೋಡ್ರಿ. ನಿಮ್ಮ ಅನಿಸಿಕೆ, ನಿಮ್ಮ ಅನುಭವ, ನಿಮ್ಮ ಸ್ವಾಮಿ ಸೇವೆ ಬಗ್ಗೆ ಕಮೆಂಟನ್ನು ನನಗೆ ಒಂದು ಮಾಡಿರಿ, ಶ್ರೀ ಸ್ವಾಮಿ ಸಮರ್ಥ ಅಂತೇಳಿ. ಮೊದಲನೇದಾಗಿ 11 ಗುರುವಾರ ನಮ್ಮ ಸ್ವಾಮಿ ಭಕ್ತರಿಗೆ ಅಂದ್ರೆ 11 ಗುರುವಾರ ಅಂದ್ರೆ ಒಂದು ಸಡಗರ ಸಂಗೀತ. ಯಾವ ರೀತಿ ಅಂದ್ರೆ ನಾವು ಈ ಶ್ರಾವಣ ಬರ್ತಂದ್ರೆ ಯಾವ ರೀತಿ ನಮ್ಮ ಎಲ್ಲ ಒಂದು ಹಬ್ಬಗಳು ಆಚರಣೆ ಸ್ಟಾರ್ಟ್ ಆಗ್ತಾವಲ್ಲ, ಅದೇ ರೀತಿ ನಾವು 11 ಗುರುವಾರ ಕೂಡ ಸ್ವಾಮಿ ಮಹಾರಾಜರ ಪ್ರತಿ ಗುರುವಾರ ಒಂದೊಂದು ನಮ್ಗೆ ಸ್ಟಾರ್ಟ್ ಆದ ಕೂಡಲೇ ಪ್ರತಿಯೊಂದು ಗುರುವಾರ ಸ್ವಾಮಿ ಮಹಾರಾಜರು ಯಾವ ರೀತಿ ಪರೀಕ್ಷೆ ತಗೋತಾರೋ, ಯಾವ ರೀತಿ ಅನುಭವ ನೀಡ್ತಾರೋ, ಸಣ್ಣ ಪುಟ್ಟ ಅನುಭವಗಳು ಕೂಡ ನಮಗೆ ಸ್ವಾಮಿ ಮಹಾರಾಜರ ಮ್ಯಾಗ ಇನ್ನಷ್ಟು ಸೇವೆ ಮಾಡಬೇಕು, ಇನ್ನಷ್ಟೇ ಸ್ವಾಮಿ ಮಹಾರಾಜರ ಹತ್ತಿರ ಆಗ್ಬೇಕನ್ನೋ ಒಂದು ಆಸೆಯನ್ನು ನಮ್ಮಲ್ಲಿ ಹುಟ್ಟಿಸ್ತಾವೆ. ಹಾಗಾಗಿ ನಾನು ಕೂಡ ಎಷ್ಟೋ ಸಲ ಸ್ವಾಮಿ ಮಹಾರಾಜರ 11 ಗುರುವಾರನ ಮಾಡಿದೀನಿ. ಇನ್ನು ನನಗೂ ನನಗೆ ಈ ಸಲ ಯಾವುದೇ ರೀತಿ ಆ ಕೋರಿಕೆ ಅಥವಾ ಏನೂ ಇಲ್ಲ. ನನಗೆ ಸ್ವಾಮಿ ಮಹಾರಾಜರ 11 ಗುರುವಾರ ಮಾಡ್ಬೇಕನ್ನೋ ಒಂದು ಆಸೆ ಐತೆ. ಎಷ್ಟು ದಿನದಿಂದ ಮಾಡ್ಬೇಕತ್ತ ಆಕತ್ತಿತ್ತು. ಆದರೆ ನಂಗೆ ಹೆಲ್ತ್ ಅಂದ್ರೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗೋದ್ರಿಂದ ಮನ್ಯಾಗ ಬ್ಯಾಡ್ ಅನ್ಕತ್ತು. ಹಾಗಾಗಿ ಇನ್ನು ನೆಕ್ಸ್ಟ್ ಬರೋ ಗುರುವಾರದಿಂದ ಅಥವಾ ಶ್ರಾವಣದಿಂದ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ಐತಿ. ಅದಕ್ಕಿಂತ ಮೊದಲು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಮೊದಲನೇದಾಗಿ 11 ಗುರುವಾರ ಅಂದ್ರೆ 11 ಗುರುವಾರ ಉಪವಾಸ ಮಾಡಬೇಕು, 11 ಗುರುವಾರ ಸ್ವಾಮಿ ಸೇವೆಯನ್ನು ಮಾಡಬೇಕು. ಮೊದಲನೇದಾಗಿ ಸೇವೆನ ಆರಂಭ ಮಾಡೋಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ದಿನ ಅಂದರೆ ನಾಳೆ ಗುರುವಾರ ಸ್ಟಾರ್ಟ್ ಮಾಡಿದ್ದೇವೋ ಅಥವಾ ಇವತ್ತು ಗುರುವಾರ ದಿವಸ ನಾವು ಇವತ್ತು ಆರಂಭ ಮಾಡಿದ್ದೇವೆ ಅಂದ್ರೆ ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು, ಸ್ವಾಮಿ ಮಹಾರಾಜರ ಮಂದಿರ ಇತ್ತು, ದತ್ತ ಮಂದಿರ ಇತ್ತು, ಇವೆರಡೂ ಇಲ್ಲ ಅಂದ್ರೆ ಸಾಯಿಬಾಬನ ಗುಡಿ ಇತ್ತಂದ್ರೆ ಅಲ್ಲಿ ಹೋಗಿ ನೀವು ಈ ಒಂದು ತೆಂಗಿನಕಾಯಿ, ಸಕ್ಕರೆ, ಉದ್ಬತ್ತಿ, ಹೂವು ನಿಮ್ಗೆ ಎಷ್ಟಾದೈತೆ ಅಷ್ಟು ದಕ್ಷಿಣ ಅಲ್ಲಿ ಇಟ್ಟ ಸ್ವಾಮಿ ಮಹಾರಾಜರ ಅಂದ್ರೆ ಆ ದೇವಸ್ಥಾನದಾಗ ಹೋಗಿ. ಕೇಂದ್ರಿಗಂತೂ ಈಗ ಎಲ್ಲ ಕಡೆ ಹಾಕದವು. ಇಲ್ಲಾಗಿತ್ತಂದ್ರೆ ನೀವು ಸಾಯಿ ಮಂದಿರ ಕಡೆ ಹೋಗ್ರಿ. ಇಲ್ಲ ಇತ್ತಂದ್ರೆ ದತ್ತ ಮಂದಿರ ಅಂತೂ ಪ್ರತಿಯೊಂದು ಊರಾಗಿರ್ತಾವೆ. ಅಲ್ಲಿ ಹೋಗಿ ನೀವು ಅಲ್ಲಿರುವಂಥ ಅರ್ಚಕರಿಗೆ ಕೈಯಾಗ ಕೊಡ್ಬೋದು. ಅಥವಾ ಅಲ್ಲಿ ಯಾರೂ ಇಲ್ಲಾಗಿರಂದ್ರೆ ಸ್ವಾಮಿ ಮಹಾರಾಜರ ಮುಂದೆ ಇಟ್ಟ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಕೋದೈತಿ. ಸ್ವಾಮಿ ಮಹಾರಾಜರ ನಾಳಿಂದ 11 ಗುರುವಾರದ ವ್ರತದ ಆರಂಭ ಮಾಡ್ಕೋದೇನು. ನನಗೆ ನನ್ನ ಈ ಕೆಲಸಕ್ಕೋಸ್ಕರ ಈ ವ್ರತವನ್ನು ಮಾಡ್ಕೋದೇನು. ನಾನು ಈ ಕೆಲಸ ಪೂರ್ಣ ಆಗಲಿ, ಇದ್ರಾಗ ಈ 11 ಗುರುವಾರದಾಗ ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ನನ್ನ ಕಡೆಯಿಂದ ಈ ಸೇವೆಯನ್ನು ಪೂರ್ಣ ಮಾಡ್ಕೊರತ್ತೇಳಿ ಪ್ರಾರ್ಥನೆ ಮಾಡಿ ನೀವು ವಾಪಸ್ ಬಂದ ನಿಮ್ಮ ಗುರುವಾರಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನು ಅಕ್ಕ ನಮ್ಮ ಮತಕ್ಕೆ ಇವು ಯಾವ ಮಂದಿರಿಲ್ಲ ಅಂದ್ರೆ ನೀವು ಮನ್ಯಾಗ ಕೂಡ ಸ್ವಾಮಿ ಮಹಾರಾಜರ ಮುಂದಿಟ್ಟ ಪ್ರಾರ್ಥನೆ ಮಾಡಿ. ಯಾವಾಗ ನೀವು ಸ್ವಾಮಿ ಕೇಂದ್ರಕ್ಕೆ ಅಥವಾ ದತ್ತ ಮಂದಿರಕ್ಕೆಲ್ಲ ಹೋಗ್ತೀರಿ ಅಲ್ಲಿ ಹೋಗಿ ಆ ತೆಂಗಿನಕಾಯಿನ ಕೊಡೋದಿರ್ತೈತಿ. ಇಷ್ಟೇ ಮೊದಲನೇದ ಸಂಕಲ್ಪ ಅಂದ್ರೆ ಹರಕೆ ಕಟ್ಕೋದತ್ತೆ ಹೇಳ್ತಾರೆ. ಇನ್ನು 11 ಗುರುವಾರ ಮಾಡೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊ, ಆದಷ್ಟು ಕ್ಲೀನ್ ಮಾಡ್ಕೋರಿ ಮನೆಯೆಲ್ಲ. ಆನಂತರ ಮೊದಲನೇ ಗುರುವಾರ ನೀವು ಸಂಕಲ್ಪ ಮಾಡ್ಬೇಕು. ಮೊದಲನೇ ಗುರುವಾರ ತಲೆ ಸ್ನಾನ ಮಾಡ್ಕೊಂಡ ಬೆಳಗ್ಗೆ ಜಲ್ದಿ ಹೇಳಿ ತಲೆ ಸ್ನಾನ ಮಾಡ್ಕೊರಿ. ನಾರ್ಮಲ್ ಹೇಗೆ ಯಾವ ರೀತಿ ಪೂಜೆ ಮಾಡ್ತಿರಲ್ಲ ಅದೇ ರೀತಿ. ಅಂದ್ರೆ ಇದಕ್ಕೆ ಮಂಡನೆ ಅಂತ ಏನಿಲ್ಲ ಅಂದ್ರೆ ಇದಕ್ಕೆ ತಯಾರು ಮಾಡೋದೇನಿಲ್ಲ. ನಾವು ಸ್ವಾಮಿ ಮಹಾರಾಜರ ನೀವು ಸಪ್ರೇಟಾಗಿ ಇಟ್ಟು ಮಾಡ್ಬೋದು. ಇಲ್ಲ ಜಗಲಿ ಮ್ಯಾಗ ಪೂಜೆ ಮಾಡಿ ನೀವು 11 ಗುರುವಾರ ಮಾಡ್ತೇನೆ ಅಂದ್ರೆ ನಾನು ಸರಳ ಸೇವೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ಆ ನಂತರ ಇಲ್ಲ ಅಕ್ಕ ನಾವು ಸಪ್ರೇಟಾಗಿ ಪೂಜೆ ಮಾಡ್ತೇವೆ ಅಂದ್ರೆ ಒಂದು ಮನೆ ತಗೋರಿ, ಅದ್ರ ಮ್ಯಾಗ ಹಳದಿ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ಬಿಟ್ಟು ಬೇರೆ ಯಾವ ಕಲರು ನೀವು ಆಸರೆ ಆದಷ್ಟು ಯೆಲ್ಲೋ ಕಲರು ನೀವು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು, ಬ್ಲೌಸ್ ಪೀಸ್ ಆಗಲಿ, ಟವಲ್ ಆಗಲಿ ಹಾಸಿ ಅದ್ರ ಮ್ಯಾಗ ಸ್ವಾಮಿ ಮಹಾರಾಜರ ಮೂರ್ತಿ, ಫೋಟೋ ಏನಿರ್ತಿರ್ಲಿಲ್ಲ ಅದನ್ನು ನೀವು ಅಲ್ಲಿ ಅಧಿಷ್ಠಾನ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಅಭಿಷೇಕ ಹಾಕಿ ಸ್ತ್ರೀ ಸೂಕ್ತ, ಪುರುಷ ಸೂಕ್ತ ಹೇಳ್ಕೊತ ನೀವು ಸ್ವಾಮಿ ಮಹಾರಾಜರ ಮೂರ್ತಿ ಇತ್ತಂದ್ರೆ ಪಂಚಾಮೃತ ಅಥವಾ ನೀರಿನಿಂದ ಅಭಿಷೇಕ ಹಾಕ್ಬೋದು. ಫೋಟೋ ಇತ್ತಂದ್ರೆ ನೀವು ಸ್ವಚ್ಛಂಗೆಲ್ಲ ಫೋಟೋ ಒರೆಸಿ ಹಿನ ಹತ್ತರ ಹಚ್ಚಿ, ಅರಶಿನ ಕುಂಕುಮ ಹಚ್ಚೋಂಗಿಲ್ಲ, ಚಂದನ ಅಥವಾ ಅಷ್ಟಗಂಧ ಹಚ್ಚಿ, ಹಳದಿ ಹೂಗಳನ್ನ ಅಥವಾ ನಿಮ್ಮ ಕಡೆ ಯಾವ ಹೂವು ಇರ್ತಾವಲ್ಲ ಆ ಹೂವನ್ನು ಅರ್ಪಣೆ ಮಾಡೋದು. ಧೂಪ, ದೀಪ, ನೈವೇದ್ಯ, ಹಾಲು ಸಕ್ಕರೆ ನೈವೇದ್ಯ ಇರ್ಬೇಕು. ಅಥವಾ ನೀವು ಗುರುವಾರ ಮಾಡುವಾಗ ನಾವು ಫರಾಳ ಮಾಡ್ತೇವೆ ಅಂದ್ರೆ ಶಾಬುದಾನಿ ಕಿಚಡಿ ಆಗಲಿ, ಅವರೇದನ್ನ ಈ ರೀತಿ ತಗೋತಿರ್ತೇವೆ. ಕೆಲವೊಂದು ಜನ ನಾನು ಮೊದಲೆಲ್ಲ ಉಪ್ಪು ಹಾಕುಲ್ದಂದ್ರೆ ಸಾಯಂಕಾಲ ಉಪ್ಪು ಹಾಕಿ ಊಟ ಮಾಡ್ತೀನಿ. ಬೆಳಗ್ಗೆಯಿಂದ ನಾನು ಏನೇ ಆಹಾರ ತೊಂದರೂ ಕೂಡ ಅದಕ್ಕೆ ಉಪ್ಪನ್ನು ಹಾಕ್ತೀನಿ. ಆ ರೀತಿ ಮಾಡ್ತೀನಿ. ನಾನು ಹೊರೆದಕ್ಕೆ ಯೂಸ್ ಮಾಡ್ತೀನಿ, ಅದಕ್ಕೆ ಉಪ್ಪು ಹಾಕ್ತೀನಿ. ನಿಸ್ತೆ ಮೆಣಸಿನ್ಕಾಯಿ, ಬಟಾಟಿ, ಶೇಂಗಾ ಕುಟ್ಟ ಈ ರೀತಿ ಹಾಕೊಂಡು ಅದನ್ನು ಕೂಡ ನಾನು ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋದಾನೆ. ಆ ರೀತಿ ಕೂಡ ನೀವು ಮಾಡ್ಬೋದು. ಇಲ್ಲ ಅಕ್ಕ ನಮ್ಗೆ ಉಪ್ಪು ಹಾಕುಲ್ಲ ತಿನ್ನಕ್ಕಾಗಲ್ಲ ಅಂದ್ರೆ ನೀವು ಉಪ್ಪು ಹಾಕಿ ಕೂಡ ಅದನ್ನು ಫರಾಳ ಮಾಡ್ಬೋದು. ಅದನ್ನೇ ಕೂಡ ನೈವೇದ್ಯ ಬೆಳಗ್ಗೆ. ಇನ್ನು ಸೇವೆ ಏನೇನು ಮಾಡಬೇಕು ಇಷ್ಟ ಆಯ್ತಿದೆ. ಸ್ವಾಮಿ ಮಹಾರಾಜರ ಪೂಜೆ ಮಾಡೋದು ಅತ್ಯಂತ ಸರಳ ರೀತಿ ಪೂಜೆ ಮಾಡೋದೈತಿ. ಏನು ನಮ್ಗೆ ಆಡಂಬರ ರೀತಿ ಮಾಡೋದಿಲ್ಲ. 11 ಗುರುವಾರ ಮಾಡ್ಕೋದೇನಂತ ಹೇಳಿ ಗಲ್ಯಾಗೆಲ್ಲ ಹೇಳಿ ಎಲ್ಲ ಕಡೆ ಹೇಳಿ ಆ ರೀತಿ ಇಲ್ಲ. ಅತ್ಯಂತ ಸರಳದಿಂದ ಎಷ್ಟು ಆಗ್ತೈತೆ ಅಷ್ಟು ನಿಸ್ವಾರ್ಥ ಭಕ್ತಿಯಿಂದ
ಮನಸ್ಸಿನಿಂದ ಮಾಡ್ರಿ ನೀವು. ಸ್ವಾಮಿ ಮಹಾರಾಜರಿಗೆ ಒಂದ ಹೂವು ಒಂದ ತುಳಸಿ ಏರಿರು ಕೂಡ ಅದೇ ಒಂದು ನಮಗೆ ಭಕ್ತಿಯಿಂದ ಏರಿಸಿದ್ರೆ ಅದ 100ಕ್ಕೆ ಸಮ ಆಗ್ತಿರ್ತಾವು. ಹಾಗಾಗಿ ಸರಳ ರೀತಿಯಿಂದ ಮಾಡ್ರಿ. ಧೂಪ ದೀಪ ಉದ್ಬತ್ತಿ ಮನ್ಯಾಗ ಯಾವ ರೀತಿ ಸರಳ ಪೂಜೆ ಮಾಡ್ಕೊರಿ ಅದೇ ರೀತಿ ಮಾಡ್ಕೊರಿ. ಇನ್ನು ನಮ್ಗೆ ಸೇವೆದ ಬಗ್ಗೆ, ಸೇವೆ ಯಾವ ರೀತಿ ಮಾಡ್ಬೇಕಂದ್ರೆ ಮೊದಲು ನೋಡ್ರಿ, 11 ವಾರ ಅಂದ್ರೆ 11 ಪಾರಾಯಣ ಮುಗಿತಾವು, 11 ಮಾಡ ಜಪ ಮಾಡೋದಿರ್ತೈತಿ, ತಾರಕ ಮಂತ್ರ ಅನ್ನೋದಿರ್ತೈತಿ. ಮೊದಲನೇದಾಗಿ ಗುರುವಾರ ಬೆಳಗ್ಗೆ ಜಲ್ದಿ ಅದ ನೀವು ಬೆಳಗ್ಗೆ ಸ್ವಾಮಿ ಮಹಾರಾಜರು ಜಪ ಮಾಡ್ರಿ. 11 ಆದಷ್ಟು 11 ಮಾಡಕ್ಕೆ 11 ಮಾಲೆ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ನಮ್ಗೆ ಆಗುಲಕ್ಕ ಭಾಳ ಬಿಸಿ ಇದೇನೆ ಅಂದ್ರೆ 1 ಮಾಲೆ ಮಾಡ್ರಿ, ನಡಿತೈತಿ. ಆ ನಂತರ ಸ್ವಾಮಿ ಚರಿತ್ರೆ ಸಾರಾಮೃತ. ಸ್ವಾಮಿ ಚರಿತ್ರೆ ಸಾರಾಮೃತ ಏನು ಗ್ರಂಥ ಇಲ್ಲ, ಈ ಗುರುವಾರ 11 ಗುರುವಾರ ನೀವು ಸ್ಟಾರ್ಟ್ ಮಾಡಂದ್ರೆ 11 ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆಗ್ಲೇಬೇಕು ನಿಮ್ಮ. ಆ ನಂತರ ಈ ಗುರುವಾರ ಒಂದ ಬೈಟಕದಾಗ ನಿಮ್ಗೆ ಕೂತ ಸ್ವಾಮಿ ಚರಿತ್ರೆ ಸಾರಾಮೃತ ಓದೋದು. ಸಾಧ್ಯವಾದ್ರೆ ಒಂದ ಬೈಟಕದಾಗ ಕೂತು ಓದ್ರಿ. ಇಲ್ಲ ಅಕ್ಕ ಏನೋ ಒಂದು ಸ್ವಲ್ಪ ಮಧ್ಯಾಹ್ನ ಓದ್ತು ಹಿಂಗಿಲ್ಲ, ಆದಷ್ಟು ಸೇವೆಯನ್ನೇ ಬೆಳಗ್ಗೆ ಮುಗಿಸ್ಕೋರಿ. 11 ಗುರುವಾರದಿತ್ತಂದ್ರೆ ಆದಷ್ಟು ಸೇವೆಯನ್ನೇ ಬೆಳಗ್ಗೆ ಮುಗಿಸ್ಕೋರಿ. 1 ರಿಂದ 21 ಅಧ್ಯಾಯ. ನಾ ಸ್ವಾಮಿ ಚರಿತ್ರೆ ಸಾರಾಮೃತ ಸಕಟ್ ನಿಮ್ಗೆ ತೋರಿಸಿದ. ನಾನು ಈ 10 ವರ್ಷ ಐತಿ ಇದನ್ನ ಯೂಸ್ ಮಾಡ್ಕೊಂಡೆ, ನನ್ನ ಮಕ್ಕಳು ಕೂಡ ಯೂಸ್ ಮಾಡೋದ್ರಿಂದ ಇರ್ತದೆ ಒಂದು ಸ್ವಲ್ಪ ಹರಿದೈತಿ. ಈಗ ಹೊಸ ತಗೋಕು ಮನ್ಸಾಕತ್ತಿಲ್ಲ, ಗ್ರಂಥ ಬಿಡೋಕು ಆಕತ್ತಿಲ್ಲ. ಹಾಗಾಗಿ ಇದು 21 ಅಧ್ಯಾಯ ಇರ್ತಾವು. ಈ ಸ್ವಾಮಿ ಚರಿತ್ರೆ ಸಾರಾಮೃತದ ಗ್ರಂಥ ನಿಮ್ಗೆ ತಗೋದೈತಿ. ಗುರುವಾರ ಸ್ಟಾರ್ಟ್ ಮಾಡಾದಿರಿ ಅಂದ್ರೆ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಆನ್ಲೈನ್ ಲಿಂಕ್ ಸಕಟ್ನ ಕೊಟ್ಟಿದ್ದೇನು, ನೀವು ತರಿಸ್ಕೋರಿ. ಸುತ್ತಮುತ್ತ ಕೇಂದ್ರ ಇದ್ದಂದ್ರೆ ಕೇಂದ್ರದಾಗ ಕೇಳಿ ತರಿಸ್ಕೋರಿ. ಸ್ವಾಮಿ ಚರಿತ್ರೆ ಸಾರಾಮೃತ 1 ರಿಂದ 21 ನೀವು ಅಧ್ಯಾಯ ಪೂರ್ಣ ಮಾಡೋದೈತಿ. ಒಂದು ಪಾಠ ಪೂರ್ಣ ಮಾಡೋದೈತಿ. ಒಂದ ಬೈಟಕ್ದಾಗ ಕೂತ್ ಮಾಡ್ರ ಆದ್ರೆ ಸಾಧ್ಯತೆ ಮಾಡ್ರಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು 2 ಬೈಟಕ್ದಾಗ ಅಂದ್ರೆ ಒಂದ್ಸಲ 14 ಅಧ್ಯಾಯ, ಇನ್ನೊಂದ್ಸಲ 14 ಅಧ್ಯಾಯ, ಈ ರೀತಿ 21 ಅಧ್ಯಾಯ ಮುಗಿತಾವು. ಇನ್ನು ನಮಗೆ ಮತ್ತೇನು ಸೇವೆ ಮಾಡ್ಬೇಕಂದ್ರೆ ನೋಡ್ರಿ, ತಾರಕ ಮಂತ್ರ ಹೇಳ್ರಿ, ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಹೇಳ್ರಿ, ಸ್ವಾಮಿ ಮಹಾರಾಜ ಸ್ವಾಮಿ ಚರಿತ್ರೆ ಸಾರಾಮೃತ. ಇನ್ನು ಈ ಒಂದು ಗುರುವಾರ ನಾವು ಇದನ್ನ ಮಾಡೋದಿರ್ತೀವಿ. ಪ್ರತಿ ಗುರುವಾರ ಒಂದು ಯಾವುದೇ ಒಂದು ಗುರುವಾರ ಗ್ಯಾಪ್ ಆದ್ರೆ ನಡೀತೈತೆ. ಅಂದ್ರೆ ಎಲ್ಲರ ಊರಿಗೆ ಹೋಗೋದಿತ್ತಂದ್ರೆ ಸೇವೆ ಎಲ್ಲ ಮುಗಿಸ್ಕೊಂಡು ಉಪವಾಸ ಮಾಡ್ರಿ. ಇಲ್ಲ ಏನೇ ಒಂದು ಅಡಚಣೆ ಬಂದು, ನೈಸರ್ಗಿಕ ಅಡಚಣೆ ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ಬತ್ತಂದ್ರೆ ಆ ಗುರುವಾರ ಗ್ಯಾಪ್ ಮಾಡಿ ನೆಕ್ಸ್ಟ್ ಗುರುವಾರ ಅಂದ್ರೆ ಆ ಗುರುವಾರ ನೀವು ಕೌಂಟ್ ಮಾಡಂಗಿಲ್ಲ, ನೆಕ್ಸ್ಟ್ ಗುರುವಾರ ನೀವು ಹಿಡಿಬೇಕು. ಇನ್ನು ಸೂತಕದ ಬತ್ತಂದ್ರೆ ನಿಮ್ಮ ಗುರುವಾರ ಅಲ್ಲೇ ಬಿತ್ತ, ನೆಕ್ಸ್ಟ್ ಗುರುವಾರಕ್ಕೆ ನೀವು ಅದನ್ನ ಕೌಂಟ್ ಸೂತಕ್ಕೆ ಯಾವಾಗ ಮುಗ್ತಿತ್ಲ ಅಲ್ಲಿಂದ ಮತ್ತೆ ಹೊಸ ಗುರುವಾರ ಸ್ಟಾರ್ಟ್ ಮಾಡಬೇಕು ಸೂತಕ್ಕೆ ಬತ್ತಂದ್ರೆ. ಆ ನಂತರ ಇನ್ನು ಇದನ್ನ ಸಮಾಪ್ತಿ ಅಂದ್ರೆ ನಾವು ಇದರ 11 ಗುರುವಾರದ ಉದ್ಯಾಪನೆ ಯಾವ ರೀತಿ ಮಾಡ್ಬೇಕು ನೋಡ್ರಿ. 11 ಗುರುವಾರದ ಉದ್ಯಾಪನೆ ಏನು ಹಂಗೇನಿಲ್ಲ. ನಾವು ಒಂದು ದಂಪತಿಗಳಿಗೆ ಊಟಕ್ಕೆ ಹಾಕ್ಬೋದು, ಇಲ್ಲಾದ್ರೆ ನಾವು 5 ಮಕ್ಕಳಿಗೆ ಊಟಕ್ಕೆ ಹಾಕ್ಬೋದು. 9 ನಿಮ್ಗೆ ಎಷ್ಟು ಅನುಕೂಲ ಇರ್ತೈತಿ ಅಷ್ಟು ಮಾಡ್ರಿ. ಇಲ್ಲ ಅಕ್ಕ ನಮ್ಗೆ ಊಟದ ಕೊಡೋಕೆ ವ್ಯವಸ್ಥೆ ಆಗುಲ್ಲ ಅಂದ್ರೆ ನೀವು 2 ಅಥವಾ 1 ಸ್ವಾಮಿ ಚರಿತ್ರೆ ಸಾರಾಮೃತ ಸೇವೆ ಮಾಡೋರಿಗೆ ಕೊಡ್ರಿ. ಬುಕ್ ಕೊಟ್ಟಿದ್ದೀವಿ ನಾವು, ನಮಗೆ ಅನಿಸಿರ್ತೈತಿ ನಾ ಬುಕ್ ಕೊಟ್ಟಿದ್ದೇನು, ಇವ್ರು ಸೇವೆ ಮಾಡ್ತಾರೆ ಅಂತಾರಿಗೆ ನೀವು ಕೊಡ್ರಿ. ನಾವು ಬುಕ್ ಕೊಟ್ಟು ಕೆಲವೊಂದು ಜನ ಏನು ಮಾಡ್ತಾರೆ, ಎಲ್ಲೋ ಇಟ್ಟಿದಾರೆ. ನಾ ಎಷ್ಟು ಸಲ ನೋಡಿ ಬುಕ್ ಅವ್ರಿಗೆ ಕೊಟ್ಟಿರ್ತೇನೆ, ಅವ್ರು ಸೇವೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಎಲ್ಲೋ ಬುಕ್ ಒಂದು ಯಾವುದೋ ಕಿಟಕಿಯಾಗ ಅಥವಾ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತಾರೆ. ಅವಾಗ ನೋಡಿದಾಗ ಒಂಥರ ಬೇಜಾರು ಅನಿಸ್ಬಿಡ್ತೈತಿ. ಆದ್ರೆ ಸೇವೆ ಮಾಡೋರಿಗೆ, ಸೇವೆ ಮಾಡ್ತಾರನ್ನೋರಿಗೆ ನೀವು ಆ ಬುಕ್ಕನ್ನು ಕೊಡ್ರಿ. ಸ್ವಾಮಿ ಸೇವೆ ಬಗ್ಗೆ ತಿಳಿಸ್ಕೊಡ್ರಿ. ಮತ್ತು ಒಬ್ಬರಿಗೆ ನಿಮ್ಗೆ ಆದಷ್ಟು 1 ದಂಪತಿಗೆ ಅಥವಾ 5 ಆದಷ್ಟು ಸಣ್ಣ ಮಕ್ಕಳಿಗೆ ಊಟಕ್ಕೆ ಆಗೋಕ್ಕೆ ಪ್ರಯತ್ನ ಮಾಡಿರಿ. ಯಾವಾಗ ನಿಮ್ಮ 11 ಗುರುವಾರ ಪೂರ್ಣ ಮುಗಿತಾವು. ಆ ನಂತರ ನಿಮ್ಮ ಏನಿರ್ತೈತಿಲ್ಲ ಸ್ವಾಮಿ ಮಹಾರಾಜರ ಸೇವೆಯನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಇಷ್ಟು 11 ಗುರುವಾರದ ವೃತ. ಉಪವಾಸ ಮಾಡಬೇಕು, ಸಾಯಂಕಾಲ ಊಟ ಮಾಡಬೇಕು. ಬೆಳಗ್ಗಿಂದ ಸಾಯಂಕಾಲ ತನಕ ಉಪವಾಸ ಮಾಡಿ ಸಾಯಂಕಾಲ 6:30 ಆರತಿ ಯಾವಾಗ ಪೂರ್ಣ ಆಗ್ತಿದ್ಲ ಅವಾಗ ನೀವು ಉಪವಾಸ ಬಿಟ್ಟ ನಿಮ್ಮ ಮನ್ಯಾಗ ಏನು ನೈವೇದ್ಯ ಮಾಡಿರ್ತಿರ್ಲಿಲ್ಲ ಅಲ್ಲೇ ನೈವೇದ್ಯನ ಸಮರ್ಪಣೆ ಸ್ವಾಮಿ ಮಹಾರಾಜರಿಗೆ ಇಟ್ಟ ಅದೇ ತಾಟನ್ನು ನೀವು ಊಟಕ್ಕೆ ತಗೋಬೋದು. ಇಲ್ಲ ನಮ್ಮ ಪ್ರತಿ ಗುರುವಾರ ನಮ್ಮ ಸುತ್ತಮುತ್ತ ಕೇಂದ್ರ ಇದಾವೆ, ಅಲ್ಲಿ ಆರತಿ ಹೋಗ್ತೇನೆ ಅಂದ್ರೆ ಅಲ್ಲಿ ಕೂಡ ಪ್ರಸಾದ ಇರ್ತೈತಿ, ಅಲ್ಲಿಂದ ನೀವು ಉಪವಾಸ ಬಿಡ್ಬೋದು. ಇಷ್ಟಾಯಿತು 11 ಗುರುವಾರ. ಸರಳ ಐತಿ, ನೀವು ಎಷ್ಟು ಈಸಿ ಭಕ್ತಿಯಿಂದ ಮಾಡ್ತಿರಲ್ಲ ಅಷ್ಟು ಜಲ್ದಿ ನಿಮ್ಗೆ. ಇನ್ನು 11 ಗುರುವಾರ ನಾ ಕೆಲವೊಂದು ಜನರಿಗೆ ಹೇಳ್ಕೊಟ್ಟು ಕೊಡ್ಲಿ ಅವ್ರಿಗೆ ಬಂದಂಥ ಪ್ರಚಿತಿ ನೋಡ್ರಿ. ಒಂದು ಸಲ ಒಂದು ಹೇಳ್ತೇನೆ, ನಮ್ಮ ಮನೆಯವ್ರಿಗೆ ಜಾಬ್ದ ಪ್ರಮೋಷನ್ ಬೇಕಾಗಿತ್ತು. ಅವಾಗ ನಾ 11 ಗುರುವಾರ ನಾನು ಸ್ಟಾರ್ಟ್ ಇದ್ದು. ನಾನು 11 ಗುರುವಾರ ಎಲ್ಲ ಮುಗೀತು. ಇವ್ರು ಬೇರೆ ಕಡೆ ಇಂಟರ್ವ್ಯೂ ಕೊಟ್ಟರು, ಒಂದು ಕಡೆ ಪ್ರಮೋಷನ್ ಕೂಡ ಆಗಲಿಲ್ಲ, ಇಂಟರ್ವ್ಯೂ ಕೂಡ ಪಾಸ್ ಆಗಲಿಲ್ಲ. ಅವಾಗ ಅವ್ರು ಬಂದೇವರು ಇಲ್ಲ ಏನೂ ಆಗೋಲ್ಲ, ನನ್ನ ಕೆಲಸನ ಕಂಟಿನ್ಯೂ ಮಾಡಿ. ಆದರೆ ನನಗೆ ವಿಶ್ವಾಸ ಇತ್ತು ಸ್ವಾಮಿ ಮಹಾರಾಜರ ಕೈ ಏನೂ ಕೊಟ್ಟರು ನಮಗೆ ಉತ್ತಮವಾದದ್ದನ್ನು ಕೊಡ್ತಿರ್ತಾರೆ. ಹಾಗಾಗಿ ನಮ್ಮ ಮ್ಯಾಗ ನಾವು ಯಾವತ್ತು ಸ್ವಾಮಿ ಸೇವೆ ಮ್ಯಾಗ ಯಾವತ್ತು ಡೌಟ್ ತೊಗೋಬಾರ್ದು. ಅವ್ರು ನಮ್ಗೆ ನಾವು 1 ಹೆಜ್ಜೆ ಇಟ್ಟಂದ್ರೆ ನಮಗೋಸ್ಕರ ಅವ್ರು 10 ಹೆಜ್ಜೆ ಇಟ್ಟೇನ ಇಟ್ಟಿರ್ತಾರೋ. ಇವ್ರಿಗೆ ನೆಕ್ಸ್ಟ್ ಬೇರೆ ಕಂಪ್ನಿಯಿಂದ ಚಲೋ ಪ್ಯಾಕೇಜ ಹೈ ಅಂದ್ರೆ ಪೊಸಿಷನ್ ಜಾಸ್ತಿ ಇದ್ದದ ಪೊಸಿಷನ್ ಇವ್ರಿಗೆ ಬತ್ತು. ಅವಾಗ 11 ಗುರುವಾರದ ಪ್ರಚಿತಿ ಅವ್ರಿಗೂ ಕೂಡ ಅನುಭೂತಿ ಆಯಿತು. ಅವರು ಕೂಡ ನಮ್ಮ ಮನೆಯವ್ರು ಪ್ರತಿದಿನ ಸ್ವಾಮಿ ಸೇವೆಯನ್ನು ಮಾಡೇ ಮನೆಯಿಂದ ಹೊರಗೆ ಬೀಳ್ತಾರೋ. ಇನ್ನೊಬ್ರು ನಮ್ಮ ಫ್ರೆಂಡ್ಸಿಗೆ ಅಂದ್ರೆ 11 ಗುರುವಾರದ ಅಂದ್ರೆ ನನ್ನ ಫ್ರೆಂಡ್ಸಿಗೆ ಹೇಳಿನ 11 ಗುರುವಾರ ಮಾಡು ಸ್ವಾಮಿ ಮಹಾರಾಜರು ನಿನ್ನ ಜೀವನದಾಗಿರುವ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. 11 ಗುರುವಾರ ಇನ್ನೂ ಆಗೋಕ್ಕಿಂತ ಮುಂಚೆನೇ ಅವ್ರಿಗೆ ಅವ್ರ ಮನೆಯವ್ರಿಗೆ ಜಾಬ್ದಾಗ
ಸ್ಯಾಲ್ರಾಗ ಹೈಟ್ ಐತೆ ಅಂದ್ರೆ ಸ್ಯಾಲ್ರಿ ಕಮ್ಮಿ ಇತ್ತು, ಅದಕ್ಕೋಸ್ಕರಕ್ಕೆ ಮಾಡ್ಕತ್ತಿರು. ಆಗ ಅವ್ರಿಗೆ ಹೈಟ್ ಆಗಿ ಅಂದ್ರೆ ಅದ ಕಂಪ್ನಿ ಅವರು ಟೀಚರಾಗಿ ವರ್ಕ್ ಮಾಡ್ಕತ್ತಿರು. ಅದೇ ಸ್ಕೂಲ್ ಒಳಗೆ ಅವ್ರಿಗೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಜಾಸ್ತಿ ಐತಿ. ಇನ್ನು ನನ್ನ ತಂಗಿದು ಕೂಡ ನಾವು ಒಂದು ನಿಮ್ಗೆ ಅನುಭವಿಸಿದ ಮಕ್ಕಳನ್ನ, ಆಕೆ ಜಾಬಿಗೋಸ್ಕರ ಹೊರ ಹೋಗೋದಿತ್ತು. ಜಾಬ್ ಇಂಟರ್ವ್ಯೂ ಕೊಟ್ಟು ಬಂದೇಳ 11 ಗುರುವಾರ ಸೇವೆನ ಆರಂಭ ಮಾಡಿಳು. 2ನೇ ಗುರುವಾರಕ್ಕೆ ಆಕೆಗೆ ಆಫರ್ ಲೆಟರ್ ಬಂದು ಕೂಡ 5ನೇ ಗುರುವಾರಕ್ಕೆ ಆಕೆ ಹೋಗಿ ಆ ಕಂಪ್ನಿ ಜಾಯ್ನ್ ಆಗಿಳು. ಇನ್ನೂ ಕೂಡ ಆಕೆಗೆ ಚಲೋ ಸ್ಯಾಲ್ರಿಯಿಂದ ಕೆಲಸ ನಡಿಕತೈತಿ. ಅಲ್ಲಿ ಯಾರು ಇರ್ತಾರೆ, ಸ್ವಾಮಿ ಮಹಾರಾಜರ ಅಕ್ಕಿ ಜೊತೆ ಇದ್ದಾರು. ಇನ್ನು ಸ್ವಾಮಿ ಸೇವೆ ಈ 11 ಗುರುವಾರ ಮಾಡುವಾಗ ಏನೇನು ನಿಯಮಗಳು ಪಾಲನೆ ಮಾಡ್ಬೇಕು, ನಾನು ಸಣ್ಣ ಪುಟ್ಟ ಪ್ರಚಿತಿಗಳನ್ನ ಶೇರ್ ಮಾಡ್ಕೊಂಡೆ. ಇದರಿಂದ ಸೇವೆ ಮಾಡೋಕ್ಕೊಂದು ಪ್ರೇರಣೆ ಆಗಲಿ ಅನ್ನೋದು ಅಷ್ಟೇ. ನನ್ನ ಅನುಭವಗಳು ಕೂಡ ನಾನು ಎಷ್ಟೋ ಚಾನಲ್ಗಳ್ದಾಗ ನಾನು ಶೇರ್ ಮಾಡ್ಕೊಂಡೆ. ನಾನು ಮರಾಠಾಗ ನಾ ಸ್ವಾಮಿ ಓಮ್ ಆಗಲಿ, ಮತ್ತೊಂದು ಯಾವುದೋ ಒಂದು ಚಾನಲ್ ನಂಗೆ ಹೆಸರು ನೆನಪತ್ತಿಲ್ಕರ 2 ಚಾನಲ್ದಾಗ ನನ್ನ ಅನುಭವಗಳನ್ನ ಶೇರ್ ಮಾಡ್ಕೊಂಡಾನು. ನೀವು ಮರಾಠಿ ಇರ್ತಿದ್ದಂದ್ರೆ ನೋಡಿರ್ಬೇಕಾರೆ. ಇನ್ನು ಈ ಸೇವೆದಾಗ ಏನೇನು ನಿಯಮಗಳನ್ನ ಪಾಲನೆ ಮಾಡ್ಬೇಕು ನೋಡ್ರಿ. ಸ್ವಾಮಿ ಸೇವೆದಾಗ 11 ಗುರುವಾರ ಯಾವುದೇ ಒಂದು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ನೀವು ನಾನ್ ವೆಜ್ ವರ್ಜ್ಯ ಇರ್ತೈತಿ. ನಮಗೆ ಸೇವೆ ಸಂಪೂರ್ಣ ಫಲ ಸಿಗಬೇಕು ಅಂದ್ರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ಬೇಕು. ನೋಡ್ರಿ, ನಮ್ಮ ಮಕ್ಕಳಿಗೆ ನಾವು ಹೇಳ್ತಿರ್ತೇನೆ, ಇಷ್ಟೆಲ್ಲ ಮಾಡಿದಂದ್ರೆ ನನಗೆ ಕೊಡ್ತೇನೆ. ಸ್ವಾಮಿ ಮಹಾರಾಜರು ಕೂಡ ನಮ್ಗೆ ಅದೇ ರೀತಿ ಕೆಲವೊಂದು ನಾವು ಅವ್ರ ಮಕ್ಕಳಿದ್ದಂಗೆ. ಹಾಗಾಗಿ ಅವರು ಅಂದ್ರೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಕೆಟ್ಟ ಕರ್ಮಗಳು ಆಗಬಾರ್ದು, ನಮ್ಮ ಕಡೆಯಿಂದ ಯಾರಿಗೂ ಹರ್ಟ್ ಆಗಬಾರ್ದು, ನಮ್ಮ ಕಡೆಯಿಂದ ಯಾರಿಗೂ ನೋವಾಗಬಾರ್ದು. ನಾನ್ ವೆಜ್ ವರ್ಜ, ಪರಾನ್ನ ವರ್ಜ. ನಮ್ಮ ಸೇವೆ ನಾವು ಇಟ್ಟು ಸೇವೆ ಮಾಡ್ಕೋದೇನೋ ಅಷ್ಟು ಸೇವೆ ಮಾಡ್ಕೋದೇನೋ ಅನ್ನೋದ ಡಂಗೂರ ಬಾರಿಸೋದು ಬೇಡ. ಸ್ವಾಮಿ ಸೇವೆ ಅನ್ನೋದ ಒಂದು ಅತ್ಯಂತ ಅದೃಷ್ಟವನ್ನು ಬದಲಾಯಿಸುವ, ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ದೊಡ್ಡ ಭಾಗ್ಯ, ಒಂದು ದೊಡ್ಡ ಸೇವೆ. ಈ ಸೇವೆಯನ್ನು ನಾವು ಮಾಡ್ತೇವೆ. ಈ ಸೇವೆನ ಬೆಳಗ್ಗೆ ನೋಡ್ರಿ, ನಾ ಈ ಸೇವೆ ಮಾಡಿದಾನೆ ಮಧ್ಯಾಹ್ನ ಯಾರ ಜೊತೆ ಜಗಳಾಡಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾಡಿ, ಇನ್ನೊಬ್ರಿಗೆ ಕೆಟ್ಟದಾಗಲಿ, ಇನ್ನೊಬ್ಬರಿಗೆ ನನ್ನಿಂದ ಹಾರ್ಟ್ ಆಗಿ ಈ ಸೇವೆ ಯಾವುದೇ ಫಲ ನನಗೆ ಸಿಗೋಲ್ಲ. ಹಾಗಾಗಿ ಸೇವೆ ಮಾಡುವಾಗ ನೀವು ಎಷ್ಟು ಸಾತ್ವಿಕ, ಎಷ್ಟು ಸಮಾಧಾನದಿಂದ, ಎಷ್ಟು ಒಂದು ಒಳ್ಳೆ ಭಾವನೆಯಿಂದ, ಎಷ್ಟೊಂದು ಒಳ್ಳೆ ಕರ್ಮಗಳು ಮಾಡ್ತಿರಲ್ಲ, ಅಷ್ಟು ಜಲ್ದಿ ನಿಮ್ಗೆ ಫಲಗಳು ಸಿಗ್ತಾವೆ. ಯಾರಿಗೂ ಕೂಡ ಕೆಟ್ಟದತ್ತ ಹೇಳ್ಕತ್ತಿಲ್ಲ. ಆದಷ್ಟು ನಿಮ್ಮಲ್ಲಿ ನೀವು ಬದಲಾವಣೆಗಳನ್ನ ತಳ್ಕೊರಿ. ನೋಡ್ರಿ, ನಾವು ಮನುಷ್ಯರಂತ ಕೂಡಲೇ ಸಹಜವಾಗಿ ಎಲ್ಲ ಒಂದು ಗುಣಗಳು ನಮ್ಮಲ್ಲಿ ಇರ್ತಾವೆ. ಒಬ್ರು ಚಲೋ ಆಕತ್ರ ಅಂದ್ರೆ ನಾವು ಅದನ್ನ ಒಳ್ಳೇದು ಬಯಸೋಣ, ಅದಕ್ಕಿಂತ 10 ಪಟ್ಟು ನಮಗೆ ಚಲೋ ಆಗ್ತಿರ್ತೈತಿ. ಇಲ್ಲ ಇವ್ರ ಹೆಂಗೆ ಮುಂದೆ ಹೊಂಟಿದವರು, ಇವ್ರ ಹೆಂಗೆ ಇದಾಕತೈತಿ, ಅದೆಲ್ಲ ಬ್ಯಾಡ್ ನಮಗೆ. ಸ್ವಾಮಿ ಸೇವೆ ಅಂದ್ರೆ ನಮ್ಮನ್ನು ಬದಲಾಯಿಸುವಂಥ ಒಂದು ಸೇವೆ. ಹಾಗಾಗಿ ಆದಷ್ಟು ಒಳ್ಳೆಯದನ್ನು ವಿಚಾರ ಮಾಡಿರಿ, ಸೇವೆ ಮಾಡಿರಿ, ಸೇವೆನ ಪ್ರಸಾರ ಮಾಡಿರಿ. 11 ಗುರುವಾರದ ಅತ್ಯಂತ ಸರಳ ರೀತಿ ಸೇವೆನ ನಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಯಾವುದೇ ರೀತಿ ಬೇಡ, ನೀವು ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಮಾಡೋಕ್ಕಾಗ್ದಿಲ್ಲ ಅಂದ್ರೆ ನಡ್ತೈತಿ. ಸ್ವಾಮಿ ಮಹಾರಾಜರು ಸರಳವಾಗಿ ಪೂಜೆ ಮಾಡಿರಿ, ಒಂದು ದೀಪ ಹಚ್ಚಿರಿ, ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡಿರಿ, ಸಾಧ್ಯವಾದ್ರೆ ಉಪವಾಸ ಮಾಡಿರಿ, ಸಾಯಂಕಾಲ ಆರತಿ ಮಾಡಿರಿ, ನೈವೇದ್ಯ ಮಾಡಿರಿ. 11 ಗುರುವಾರ ಒಳಗೆ ನಿಮ್ದು ಏನೇ ಎಷ್ಟೇ ಕಠಿಣ ಇಚ್ಛೆ ಇರಲಿ, ಅಸಾಧ್ಯವಾದ ಕೆಲಸ ಇರಲಿ, ಸ್ವಾಮಿ ಮಹಾರಾಜರು ಅದನ್ನು ಸಾಧ್ಯವಾಗಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಬ್ರಹ್ಮಾಂಡದ ನಾಯಕರಿದ್ದಾರೆ, ಅವರಿಂದ ಅಸಾಧ್ಯ ಅನ್ನೋದು ಏನೂ ಇಲ್ಲ. ನಮಗೋಸ್ಕರ ಕೂತಂತ ಒಂದು ದೈವ ಶಕ್ತಿ ಐತಿ, ಅದು ಆ ಶಕ್ತಿಯಿಂದ ನಮ್ಮ ಜೊತೆ ಇತ್ತಂದ್ರೆ ನಾವು ಎಂಥ ಕಠಿಣ ಸಮಸ್ಯೆ ಇದ್ರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರ್ತೈತಿ. ಹಾಗಾಗಿ ಎಲ್ಲರೂ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿರಿ. ಅದ್ರ ಜೊತೆಗೆ ನಿಮ್ಮ ಒಂದು ಸಣ್ಣ ಕಮೆಂಟ್, ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ಸಣ್ಣ ಕಮೆಂಟ್ ನನಗೆ ಇನ್ನಷ್ಟು ಪ್ರೋತ್ಸಾಹ, ಇನ್ನಷ್ಟು ಉತ್ಸಾಹನ ಕೊಡ್ತೈತಿ. ನಿಮ್ಮ ಕಮೆಂಟ, ನಿಮ್ಮ ಅನಿಸಿಕೆ ಅಂತ ತಿಳಿಸಿರಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೋದನ್ನು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.